ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ವಿಡಿಯೋದಲ್ಲಿ ನಾವು ಲೆಂಟ್ನ ಇತಿಹಾಸವನ್ನು ತಿಳಿದುಕೊಂಡಿದ್ದೇವೆ. ಈಗ ಲೆಂಟ್ನ ಡಾರ್ಕ್ ಸೈಡ್ ಸೀಕ್ರೆಟ್ ಅಂದರೆ ಅದರ ಚರಿತ್ರೆಯಲ್ಲಿ ನಡೆದಿರುವ ಕೆಲವು ಕತ್ತಲೆಯ ಅಧ್ಯಾಯಗಳನ್ನು ತಿಳಿದುಕೊಳ್ಳಬೇಕು. ನೀವು ಮೊದಲ ವಿಡಿಯೋ ನೋಡಿಲ್ಲವಾದರೆ ಮೊದಲು ಅದನ್ನು ನೋಡಿ, ಆಗ ಈ ವಿಷಯಗಳ ಅರ್ಥ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಲೆಂಟನ್ನು ಒಬ್ಬ ವ್ಯಕ್ತಿ ಪ್ರಾರಂಭಿಸಿದ್ದಲ್ಲ, ಅದು ಒಂದೇ ಸ್ಥಳದಿಂದ ಹುಟ್ಟಿಕೊಂಡಿದ್ದು ಅಲ್ಲ. ಅದರ ಮೂಲ ಉದ್ದೇಶ ಉತ್ತಮವಾಗಿದ್ದ ಕಾರಣಗಳಿಂದಲೇ ಕಳೆದ ಸುಮಾರು 2 ವರ್ಷಗಳಿಂದ ಕ್ರೈಸ್ತರು ಅದನ್ನು ಆಚರಿಸುತ್ತಾ ಬಂದಿದ್ದಾರೆ. ಈ ಲೆಂಟ್ನ ಕಾಲದಲ್ಲಿ ಪ್ರಾರ್ಥನೆ ಮತ್ತು ಉಪವಾಸದ ಮೂಲಕ ದೀಕ್ಷಾಸ್ಥಾನ ಪಡೆಯಲು ಸಿದ್ಧವಾಗಿರುವವರಿಗೆ ಉತ್ತಮ ಸಿದ್ಧತೆಯಾಗುತ್ತದೆ. ಆತ್ಮೀಯ ಜೀವನದಲ್ಲಿ ಇರುವವರಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ತಮಗೆ ತಾವೇ ಪರಿಶುದ್ಧರಾಗುವ ಅವಕಾಶವಾಗುತ್ತದೆ. ಜೊತೆಗೆ ಪ್ರೀತಿಯಿಂದ ಇತರರಿಗೆ ಸೇವೆ ಮಾಡುವ ಕಾಲವಾಗಿಯೂ ದೇವರೊಂದಿಗೆ ನಮ್ಮ ಸಂಬಂಧವನ್ನು ಪುನರ್ಜೀವನಗೊಳಿಸಿಕೊಳ್ಳುವ ಅವಕಾಶವಾಗಿಯೂ ಇದು ಬಳಸಲ್ಪಡುತ್ತದೆ. ಆದರೆ ಈ ಲೆಂಟ್ ಅನ್ನು ಹೃದಯಪೂರ್ವಕವಾಗಿ ಸರಿಯಾದ ರೀತಿಯಲ್ಲಿ ಬಳಸುವವರಿಗೆ ಮಾತ್ರ ಆಶೀರ್ವಾದಕರ. ಕೇವಲ ಹೆಸರಿಗಾಗಿ ಮಾಡುವ ಆಚರಣೆ ಅಥವಾ ಕೆಲವರಿಗೆ ಆದಾಯದ ಮೂಲವಾಗಿ ಈ ರೀತಿಯ ಆಚಾರಬದ್ಧ ಲೆಂಟ್ ಅಥವಾ ಅರ್ಥವಿಲ್ಲದ ಪ್ರಾರ್ಥನೆಗಳಾದರೆ ಅವೆಲ್ಲ ವ್ಯರ್ಥ. ಇಂತಹುದು ಮೂಢನಂಬಿಕೆಯಾಗುತ್ತದೆ. ಇಂದಿಗೂ ಇಂತಹ ತಪ್ಪು ರೀತಿಯ ಆಚರಣೆಗಳು ನಡೆಯುತ್ತಿರುವುದು ನಿಮಗೆ ತಿಳಿದಿದೆ. ಲೆಂಟ್ ಹೇಗೆ ಪ್ರಾರಂಭವಾಯಿತು, ಏಕೆ ಪ್ರಾರಂಭವಾಯಿತು ಎಂಬುದನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಪ್ರಾರಂಭದ ಕ್ರೈಸ್ತ ಸಮಾಜದಲ್ಲಿ ಲೆಂಟ್ ಪ್ರಾರ್ಥನೆಗಳು ಮುಖ್ಯವಾಗಿ 2 ಕಾರಣಗಳಿಂದ ಹುಟ್ಟಿಕೊಂಡವು. ಮೊದಲನೆಯದು ಹೊಸದಾಗಿ ಕ್ರೈಸ್ತ ವಿಶ್ವಾಸವನ್ನು ಸ್ವೀಕರಿಸಿ ದೀಕ್ಷಾಸ್ಥಾನ ಪಡೆಯಲಿರುವವರನ್ನು ಸಿದ್ಧಗೊಳಿಸಲು ಬಲಪಡಿಸಲು. ಎರಡನೆಯದು ಪಾಪದಲ್ಲಿ ಬಿದ್ದವರನ್ನು ಪುನರ್ಜೀವನಗೊಳಿಸಲು ಮತ್ತು ವಿಶ್ವಾಸಿಗಳಿಗೆ ಪಶ್ಚಾತ್ತಾಪ ಪಡುವ ಅವಕಾಶ ನೀಡಲು. ಈ 2 ಉದ್ದೇಶಗಳಿಗಾಗಿ ಲೆಂಟ್ ಬಹಳ ಶಕ್ತಿಯಾಗಿ ಕಾರ್ಯನಿರ್ವಹಿಸಿತು. ಆದರೆ ಕಾಲಕ್ರಮೇಣ ಶಿಶು ದೀಕ್ಷಾಸ್ಥಾನ ಅಂದರೆ ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ಥಾನ ನೀಡುವ ಪದ್ಧತಿ ಸಾಮಾನ್ಯವಾದಾಗ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ದೀಕ್ಷಾಸ್ಥಾನ ನೀಡಲಾಗತೊಡಗಿತು. ಇದರಿಂದ ಲೆಂಟ್ ಕಾಲವನ್ನು ದೀಕ್ಷಾಸ್ಥಾನ ಸಿದ್ಧತೆಗೆ ಬೆಳೆಸುವ ಪದ್ಧತಿ ಕಡಿಮೆಯಾಯಿತು. ಅದರ ಬದಲು ಲೆಂಟ್ ಅನ್ನು ಕೇವಲ ವಿಶ್ವಾಸವನ್ನು ಪುನರ್ಜೀವನಗೊಳಿಸುವ ಕಾಲವಾಗಿ ಮತ್ತು ಈಸ್ಟರಿಗೆ ಮುನ್ನ ಪುನರುತ್ಥಾನದ ಹಬ್ಬವನ್ನು ಆಚರಿಸಲು ಸಿದ್ಧರಾಗುವ ಕಾಲವಾಗಿ ಪರಿವರ್ತಿಸಲಾಯಿತು. ಹೀಗೆ ಅದರ ಮೂಲ ಉದ್ದೇಶ ಸ್ವಲ್ಪ ಬದಲಾಗತೊಡಗಿತು. ಆದಿಕಾಲದ ಕ್ರೈಸ್ತರು ದೇವರ ಮೇಲಿನ ನಿಜವಾದ ಭಕ್ತಿಯಿಂದ ಆತ್ಮೀಯ ಹಸಿವಿನಿಂದ ಸ್ವಯಂ ಪ್ರೇರಿತವಾಗಿ ಉಪವಾಸ ಮಾಡುತ್ತಿದ್ದರು. ಕೆಲ ದಿನಗಳು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸುತ್ತಿದ್ದರು. ಆದರೆ 4ನೇ ಶತಮಾನದ ವೇಳೆಗೆ ವಿಶೇಷವಾಗಿ ಕೌನ್ಸಿಲ್ ಆಫ್ ನೈಸಿಯಾ ನಂತರ ಲೆಂಟ್ ಅನ್ನು 40 ದಿನಗಳ ಕಾಲ ಕಡ್ಡಾಯವಾಗಿ ಆಚರಣೆಯಾಗಿ ರೂಪಿಸಲಾಯಿತು. ಅದನ್ನು ಕಾನೂನುಬದ್ಧವಾಗಿ ಜಾರಿಗೊಳಿಸಲಾಯಿತು. ಹೀಗೆ ಸ್ವಯಂ ಪ್ರೇರಿತ ಆತ್ಮೀಯ ಶಿಸ್ತಿಗಿದ್ದದ್ದು ನಿಧಾನವಾಗಿ ಕಾನೂನುಬದ್ಧ ಕಡ್ಡಾಯ ಆಚರಣೆಯಾಗಿ ಬದಲಾಯಿತು. ಮನಸ್ಸಿನಿಂದ ದೇವರನ್ನು ಆರಾಧಿಸುವ ಭಕ್ತಿಯಿಂದ ಕಾನೂನುಬದ್ಧ ಹೊಣೆಗಾರಿಕೆಗೆ ಪರಿವರ್ತನೆ ಸಂಭವಿಸಿತು. ಇಲ್ಲಿಗೆ ನಿಂತಿಲ್ಲ. ಲೆಂಟ್ ಅನ್ನು ಉಲ್ಲಂಘಿಸಿದರೆ, ಮಧ್ಯದಲ್ಲಿ ಮುರಿದರೆ ಅಥವಾ ಸರಿಯಾಗಿ ಪಾಲಿಸದಿದ್ದರೆ ಶಿಕ್ಷೆಗಳು ವಿಧಿಸಲಾಗತೊಡಗಿದವು. 5ನೇ ಶತಮಾನದ ನಂತರ ಇದು ಹೆಚ್ಚಾಗಿ ಕಾಣಿಸಿಕೊಂಡಿತು. ಮಧ್ಯಯುಗದಲ್ಲಿ ಕಠಿಣ ಉಪವಾಸ ನಿಯಮಗಳನ್ನು ಜಾರಿಗೊಳಿಸಲಾಯಿತು. ದಿನಕ್ಕೆ 1 ಭೋಜನಕ್ಕೆ ಮಾತ್ರ ಅವಕಾಶ ನೀಡಲಾಗುತ್ತಿತ್ತು. ಪಾಪ ಮಾಡಿದವರು ಗೋಣಿಪಟ್ಟಿ ಧರಿಸಿ ಬೂದಿ ಹಾಕಿಕೊಂಡು ಜನರ ಮುಂದೆ ಬಯಲಾಗಿ ಪಶ್ಚಾತ್ತಾಪದ ಸ್ಥಿತಿಯಲ್ಲಿ ನಿಲ್ಲಬೇಕಾಗಿತ್ತು. ಈ ಪದ್ಧತಿ 9ನೇ ಶತಮಾನದವರೆಗೂ ಮುಂದುವರಿಯಿತು. ಚರ್ಚ್ ವಿಧಿಸಿದ ಅತ್ಯಂತ ಕಠಿಣ ಶಿಕ್ಷೆ ಏನು ಗೊತ್ತೇ? ಬಹಿಷ್ಕಾರ. ಲೆಂಟ್ ನಿಯಮವನ್ನು ಮುರಿದರೆ ಅವರನ್ನು ಚರ್ಚ್ ಸಮುದಾಯದಿಂದ ಸಂಪೂರ್ಣ ಹೊರ ಹಾಕಲಾಗುತ್ತಿತ್ತು. ವಿಶೇಷವಾಗಿ ಕಮ್ಯುನಿಯನ್ ನಿಂದ ದೂರ ಇಡಲಾಗುತ್ತಿತ್ತು. ಲೆಂಟ್ ನಿಯಮಗಳನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ, ಸರಿಯಾಗಿ ಪಾಲಿಸದ ಕಾರಣಕ್ಕಾಗಿ ಬಹಿಷ್ಕಾರ ಶಿಕ್ಷೆ ಜಾರಿಗೊಳಿಸಲಾಗುತ್ತಿತ್ತು. ಅವರನ್ನು ಕ್ರೈಸ್ತ ಸಭಾ ಕಾರ್ಯಕ್ರಮಗಳಿಂದ, ವಿಶೇಷವಾಗಿ ಕಮ್ಯುನಿಯನ್ ನಿಂದ ಸಂಪೂರ್ಣವಾಗಿ ದೂರವಿಡಲಾಗುತ್ತಿತ್ತು. ಮಧ್ಯಯುಗದ ಲೋಕದಲ್ಲಿ ರಕ್ಷಣೆಯನ್ನು ಚರ್ಚ್ ನಿಯಂತ್ರಿಸುತ್ತದೆ ಎಂಬ ನಂಬಿಕೆ ಗಟ್ಟಿಯಾಗಿದ್ದರಿಂದ ಬಹಿಷ್ಕಾರವು ಆತ್ಮೀಯ ಮರಣದಂಡನೆಗೆ ಸಮಾನವಾಗಿತ್ತು. ಚಾರ್ಲೆಮಗೇನ್ ಅವರ ಆಡಳಿತ ಕಾಲದಲ್ಲಿ ಬಹಿಷ್ಕಾರಗಳ ಜೊತೆಗೆ ಜೈಲು ಶಿಕ್ಷೆಗಳು ವಿಧಿಸಲಾಗುತ್ತಿತ್ತು. ಲೆಂಟ್ ನಿಯಮಗಳನ್ನು ಮುರಿದವರಲ್ಲಿ, ತಪ್ಪು ಮಾಡಿದವರಲ್ಲಿ ಕೆಲವೊಮ್ಮೆ ಅವರ ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಕ್ರಮಗಳು ನಡೆಯುತ್ತಿದ್ದವು. ಆ ಕಾಲದ ನಿಯಮಗಳು ಬಹಳ ಕಠಿಣವಾಗಿದ್ದವು. ವ್ಯವಸ್ಥೆ ಹೀಗಿತ್ತು: ಪೋಪ್ ಬಿಷಪ್ಗಳನ್ನು ಬಹಿಷ್ಕರಿಸಬಹುದಾಗಿತ್ತು, ಬಿಷಪ್ ಸಾಮಾನ್ಯ ವಿಶ್ವಾಸಿಗಳನ್ನು ಬಹಿಷ್ಕರಿಸಬಹುದಾಗಿತ್ತು. ಆದರೆ ಭೂಮಿಯ ಮೇಲೆ ಯಾರಿಗೂ ಪೋಪರನ್ನು ಬಹಿಷ್ಕರಿಸುವ ಅಧಿಕಾರ ಇರಲಿಲ್ಲ. ಇದಷ್ಟೇ ಅಲ್ಲ, ಕೆಲ ಪ್ರದೇಶಗಳಲ್ಲಿ ಹೆಚ್ಚುವರಿ ಶಿಕ್ಷೆಗಳು ಜಾರಿಯಲ್ಲಿದ್ದವು. ಲೆಂಟ್ ಪಾಲಿಸದಿದ್ದರೆ ಅಥವಾ ಮಧ್ಯದಲ್ಲಿ ಮುರಿದರೆ ಶಿಕ್ಷೆ ವಿಧಿಸಲಾಗುತ್ತಿತ್ತು. ಲೆಂಟ್ ಸಮಯದಲ್ಲಿ ಮಾಂಸ ತಿಂದರೆ ದಂಡ ವಿಧಿಸುವುದು, ದಾನ ಕೊಡುವಂತೆ ಮಾಡುವುದು, ಕೆಲವೊಮ್ಮೆ ದವಡೆಗಳನ್ನು ಕೀಳಿಸಿಕೊಳ್ಳುವಂತಹ ಕಠಿಣ ಕ್ರಮಗಳು ಇದ್ದವು ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಕ್ರಿಸ್ತಶಕ 500ರಿಂದ 1500ರವರೆಗೆ ವಿಶೇಷ
ವಿಶೇಷವಾಗಿ ಯುರೋಪಿನಲ್ಲಿ ಸಾಲ್ವೇಷನ್ ಡಯಟ್ ಎಂಬ ಒಂದು ಕಠಿಣ ಉಪವಾಸ ಸಂಪ್ರದಾಯವಿತ್ತು. ಅದರ ಪ್ರಕಾರ ಲೆಂಟ್ ಅವಧಿಯಲ್ಲಿ ಭೋಗಭಾಗ್ಯಗಳು, ಮನರಂಜನೆ, ಹಬ್ಬಗಳು, ಮದುವೆಗಳು ಇವೆಲ್ಲವನ್ನು ತ್ಯಜಿಸಬೇಕು ಎಂದು ಹೇಳಲಾಗುತ್ತಿತ್ತು. ಈ ನಿಯಮಗಳನ್ನು ಉಲ್ಲಂಘಿಸಿದವರಿಗೆ ಕಠಿಣ ಶಿಕ್ಷೆಗಳು ವಿಧಿಸಲಾಗುತ್ತಿತ್ತು. ಮಾಂಸ ತಿನ್ನುವುದನ್ನು ನೈತಿಕ ಅಪಾಯ ಎಂದು ಪರಿಗಣಿಸಲಾಗುತ್ತಿತ್ತು. ಆದುದರಿಂದ ಅದನ್ನು ತುಂಬ ಗಂಭೀರವಾಗಿ ನೋಡಲಾಗುತ್ತಿತ್ತು. ಇನ್ನೊಂದು ವಿಚಿತ್ರ ಚಳುವಳಿ ಕೂಡ ಉಂಟಾಯಿತು. ಫ್ಲಾಗ್ಲೆಂಟ್ ಚಳುವಳಿ ಎಂದು ಕರೆಯಲಾಗುತ್ತಿತ್ತು. ಇದು ಮಧ್ಯಯುಗದ ಯುರೋಪಿನಲ್ಲಿ ಕಂಡುಬಂದ ಅತಿರೇಕದ ಚಳುವಳಿಯೊಂದು. ಈ ಗುಂಪಿನವರು ನಡುಮಟ್ಟಿಗೆ ಬಟ್ಟೆಗಳನ್ನು ತೆಗೆದು ವೃತ್ತಾಕಾರವಾಗಿ ಗುಂಪು ಗುಂಪಾಗಿ ನಿಂತು ಕಬ್ಬಿಣದ ತುಂಡುಗಳು ಅಥವಾ ಮುಳ್ಳುಗಳನ್ನು ಕಟ್ಟಿ ತಯಾರಿಸಿದ ಚಾಟಿಗಳಿಂದ ತಮ್ಮನ್ನೇ ಒಡೆದುಕೊಳ್ಳುತ್ತಿದ್ದರು. ದೇಹದಿಂದ ರಕ್ತ ಹರಿಯುವವರೆಗೆ ತಮ್ಮನ್ನೇ ಗಾಯಪಡಿಸಿಕೊಳ್ಳುತ್ತಿದ್ದರು. ಈ ರೀತಿಯ ಕ್ರಿಯೆಗಳನ್ನು ಲೆಂಟ್ ಕಾಲದ ಪಶ್ಚಾತ್ತಾಪದ ಭಾಗವೆಂದು ಪರಿಗಣಿಸಲಾಯಿತು. 1348-49 ಸುತ್ತಮುತ್ತ ನಡೆದ ಬ್ಲಾಕ್ ಡೆತ್ ಸಮಯದಲ್ಲಿ ಈ ಚಳುವಳಿ ಹೆಚ್ಚು ಪ್ರಸಿದ್ಧವಾಯಿತು. ನಾವು ನಮ್ಮ ದೇಹವನ್ನು ಶಿಕ್ಷಿಸಿದರೆ ದೇವರು ಈ ಮಹಾಮಾರಿಯನ್ನು ನಿಲ್ಲಿಸುತ್ತಾರೆ ಎಂದು ಅವರು ನಂಬಿದರು. ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ದೇವರ ಕೋಪ ತಣಿಸಲು ಜನರ ಮುಂದೆ ತಮ್ಮನ್ನೇ ಚಾಟಿಗಳಿಂದ ಹೊಡೆದುಕೊಳ್ಳುತ್ತಿದ್ದರು. ಲೆಂಟ್ ಸಮಯದಲ್ಲಿ ಮಾಂಸ ತಿಂದರೆ ದವಡೆಗಳನ್ನು ಕೀಳಿಸುವುದು, ಬೆತ್ತದಿಂದ ಹೊಡೆದುಕೊಳ್ಳುವುದು ಇವುಗಳಷ್ಟೇ ಅಲ್ಲ, ಇನ್ನೂ ಅನೇಕ ಕಠಿಣ ಶಿಕ್ಷೆಗಳು ಮಧ್ಯಯುಗದಲ್ಲಿ ಜಾರಿಯಲ್ಲಿದ್ದವು. ಅವನ್ನೆಲ್ಲ ವಿವರಿಸಲು ಸಮಯ ಸಾಲದು. ಈ ಶಿಕ್ಷೆಗಳನ್ನೆಲ್ಲ ಏಕೆ ಜಾರಿಗೊಳಿಸಿದರು? ಕಠಿಣ ನಿಯಮಗಳ ಮೂಲಕ ಬಲವಂತದ ವಿಶ್ವಾಸವನ್ನು ಕಲಿಸಲು, ಜನರನ್ನು ನಿಯಂತ್ರಿಸಲು, ಪಾಪ ನಿವಾರಣೆ ಮತ್ತು ಆತ್ಮಶುದ್ಧಿಗಾಗಿ, ಈಸ್ಟರ್ಗೆ ಮುನ್ನ ಜನರನ್ನು ಪವಿತ್ರ ವಿಶ್ವಾಸಿಗಳಾಗಿ ರೂಪಿಸಲು, ಭೋಗಭಾಗ್ಯಗಳನ್ನು ತ್ಯಜಿಸಿ ಸ್ವಯಂ ನಿಯಂತ್ರಣ ಕಲಿಸಲು. ಆದರೆ ಕ್ರಮೇಣ ಇದು ಹೃದಯಪೂರ್ವಕವಾದ ಪಶ್ಚಾತ್ತಾಪಕ್ಕಿಂತ ಹೆಚ್ಚು ಕಾನೂನುಬದ್ಧ ಬಲವಂತದ ವ್ಯವಸ್ಥೆಯಾಗಿ ರೂಪಾಂತರಗೊಂಡಿತು. ಈ ಎಲ್ಲ ಕಠಿಣ ಕ್ರಮಗಳ ಹಿಂದೆ ಇನ್ನೊಂದು ಉದ್ದೇಶವೂ ಇತ್ತು. ಚರ್ಚ್ ತನ್ನ ಅಧಿಕಾರವನ್ನು ತೋರಿಸುವುದು, ಅಂದರೆ ರಕ್ಷಣೆಯನ್ನು ಚರ್ಚ್ ನಿಯಂತ್ರಿಸುತ್ತದೆ ಎಂಬ ಭಾವನೆ ಜನರಲ್ಲಿ ಗಟ್ಟಿಯಾಗುವಂತೆ ಮಾಡುವುದು. ಪಾಪಿಗಳು ಚರ್ಚ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಒತ್ತಾಯಿಸಲಾಗುತ್ತಿತ್ತು. ಸರಳವಾಗಿ ಹೇಳುವುದಾದರೆ ಹೃದಯಪೂರ್ವಕವಾದ ನಂಬಿಕೆಯನ್ನು ಬೆಳೆಸುವುದಕ್ಕಿಂತ ಕಠಿಣ ನಿಯಮಗಳ ಮೂಲಕ ಬಲವಂತವಾಗಿ ವಿಶ್ವಾಸವನ್ನು ಜನರ ಮೇಲೆ ಹೇರಲು ಪ್ರಯತ್ನಿಸಲಾಗುತ್ತಿತ್ತು. ಈ ರೀತಿಯಾಗಿ ಹೃದಯದ ಪರಿವರ್ತನೆಯ ಬದಲು ಕಾನೂನುಬದ್ಧ ಆಚರಣೆಗಳಿಗಾಗಿ ರೂಪಾಂತರಗೊಂಡ ಕಾರಣದಿಂದಲೇ ನಂತರ ಸುಧಾರಣೆಗಳು, ಚಳುವಳಿಗಳು ಉದ್ಭವಿಸತೊಡಗಿದವು. ಅನೇಕರು ವಿರೋಧ ವ್ಯಕ್ತಪಡಿಸಿ ಚಳುವಳಿಗಳನ್ನು ಪ್ರಾರಂಭಿಸಿದರು. ಲೆಂಟ್ ಉಪವಾಸ ನಿಯಮಗಳನ್ನು ಉಲ್ಲಂಘಿಸುವುದು ಕೇವಲ ಚರ್ಚಿನ ವಿಷಯವಾಗಿ ಉಳಿಯಲಿಲ್ಲ, ಅದು ಸಮಾಜ ಮತ್ತು ರಾಷ್ಟ್ರಗಳ ಮಟ್ಟಕ್ಕೂ ತಲುಪಿತು. ಅನೇಕ ದೇಶಗಳಲ್ಲಿ ಲೆಂಟ್ ನಿಯಮಗಳನ್ನು ಕಾನೂನುಗಳ ಮೂಲಕ ಜಾರಿಗೊಳಿಸಲಾಯಿತು. ಇಂಗ್ಲೆಂಡ್ ದೇಶದಲ್ಲಿ ಕಿಂಗ್ ಎಡ್ವರ್ಡ್ 6 ಅವರ ಕಾಲದಲ್ಲಿ 1548 ಸುಮಾರಿಗೆ ಸಂಸತ್ ಮೀನು ಕಾಯಿದೆಯನ್ನು ಅಂಗೀಕರಿಸಿತು. ಅದರ ಪ್ರಕಾರ ಶುಕ್ರವಾರ ಮತ್ತು ಶನಿವಾರ ಮೀನು ತಿನ್ನುವುದು ಕಡ್ಡಾಯವಾಗಿತ್ತು. ನಿಯಮ ಉಲ್ಲಂಘಿಸಿದವರಿಗೆ ದಂಡ ವಿಧಿಸಲಾಗುತ್ತಿತ್ತು. ಇನ್ನು 1661ರಲ್ಲಿ ಇಂಗ್ಲಿಷ್ ಕಾನೂನುಗಳಲ್ಲಿ ಲೆಂಟ್ ಸಮಯದಲ್ಲಿ ನಿಷೇಧಿತ ಆಹಾರವನ್ನು ತಿನ್ನುವುದು ಕಾನೂನುಬದ್ಧ ಅಪರಾಧವೆಂದು ಪರಿಗಣಿಸಿ ಶಿಕ್ಷೆಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಲಾಯಿತು. ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲೂ ಲೆಂಟ್ ಉಪವಾಸ ನಿಯಮಗಳನ್ನು ನಾಗರಿಕ ಕಾನೂನುಗಳಾಗಿ ಜಾರಿಗೊಳಿಸಲಾಯಿತು. ಹೀಗೆ ಕೆಲವು ದೇಶಗಳಲ್ಲಿ ಲೆಂಟ್ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ, ರಾಷ್ಟ್ರಗಳ ಕಾನೂನು ವ್ಯವಸ್ಥೆಯ ಮೇಲೂ ಪ್ರಭಾವ ಬೀರಿತು. ಕೆಲವರು ಇದರ ವಿರುದ್ಧ ಕಾನೂನುಗಳನ್ನು ಮಾಡಿದರು, ಕೆಲವರು ಬೆಂಬಲಿಸಿ ನಿಯಮಗಳನ್ನು ಕಾನೂನುಬದ್ಧವಾಗಿ ಜಾರಿಗೊಳಿಸಿದರು. ಲೆಂಟ್ ಇಷ್ಟು ಪ್ರಭಾವಶಾಲಿಯಾಗಿತ್ತು. ಈ ರೀತಿಯಾಗಿ ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಿದ ಕಾರಣ ವಿಶ್ವಾಸಿಗಳು ಬಲವಂತವಾಗಿ ಲೆಂಟ್ ಪಾಲಿಸಬೇಕಾಗುತ್ತಿತ್ತು. ಉಪವಾಸ ನಿಯಮಗಳನ್ನು ಉಲ್ಲಂಘಿಸಿದವರನ್ನು ಸಾರ್ವಜನಿಕವಾಗಿ ಅವಮಾನ ಮಾಡಲಾಗುತ್ತಿತ್ತು. ಕೆಲವು ವಿಶೇಷ ಸ್ಥಳಗಳಲ್ಲಿ ಅವರನ್ನು ನಿಲ್ಲಿಸಲಾಗುತ್ತಿತ್ತು. ಶೇಮ್ ಸ್ಟೋನ್ ಎಂಬ ಪದ್ಧತಿಯಲ್ಲಿ ದೊಡ್ಡ ಕಲ್ಲನ್ನು ಅವರ ಕುತ್ತಿಗೆಯಲ್ಲಿ ಹಾಕಿ ಮಾರುಕಟ್ಟೆಗಳಲ್ಲಿ ಅಥವಾ ಬೀದಿಗಳಲ್ಲಿ ನಡೆಯುವಂತೆ ಮಾಡಲಾಗುತ್ತಿತ್ತು. ಜನರು ಅವರನ್ನು ಹಾಸ್ಯ ಮಾಡುತ್ತಿದ್ದರು. ಕೆಲವರು ಕೆಟ್ಟು ಹೋದ ಹಣ್ಣುಗಳನ್ನು ಎಸೆಯುತ್ತಿದ್ದರು. ಕೆಲವರು ಇನ್ನೂ ಅವಮಾನಕರ ರೀತಿಯಲ್ಲಿ ವರ್ತಿಸುತ್ತಿದ್ದರು. ಹೀಗೆ ತಪ್ಪು ಮಾಡಿದವರು ಸಮಾಜದ ಮುಂದೆ ತಮ್ಮ ಪಾಪಗಳನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಬೇಕಾಗಿತ್ತು. ಕೆಲವೊಮ್ಮೆ ಸಮಾಜದಿಂದ ಬಹಿಷ್ಕಾರವನ್ನು ಅನುಭವಿಸಬೇಕಾಗಿತ್ತು. ಲೆಂಟ್ ಇತಿಹಾಸ ಇನ್ನೊಂದು ಕತ್ತಲೆಯ ಅಧ್ಯಾಯ. ಇಂಡಲ್ಜೆನ್ಸ್ ಮಾರಾಟ. ಚರ್ಚ್ ಹಣಕ್ಕಾಗಿ ಪಾಪಕ್ಷಮ ಪತ್ರಗಳನ್ನು ಮಾರಾಟ ಮಾಡುತ್ತಿತ್ತು. ಈ ವ್ಯವಸ್ಥೆಯಿಂದ ಬಡವರು ಭಯಭ್ರಾಂತರಾಗಿ ತಮ್ಮಿಂದ ಭರಿಸಲಾಗದಷ್ಟು ಹಣ ಕೊಡುವ ಸ್ಥಿತಿಗೆ ತಳ್ಳಲ್ಪಟ್ಟರು. ಆದರೆ ಶ್ರೀಮಂತರಿಗೆ ಆ ಪಾಪಕ್ಷಮ ಪತ್ರಗಳು ಸುಲಭವಾಗಿ ಖರೀದಿಸುವ ಅವಕಾಶವಿತ್ತು. ಈ ವಿಷಯವು ಒಂದು ದೊಡ್ಡ ಸುಧಾರಣಾ ಚಳುವಳಿಗೆ ಕಾರಣವಾಯಿತು. ಈ ಚಳುವಳಿಯಲ್ಲಿ ಪ್ರಮುಖ ವ್ಯಕ್ತಿ ಮಾರ್ಟಿನ್ ಲೂಥರ್. ಅವರು
ಇಂಟೆಲಿಜೆನ್ಸ್ ಮಾರಾಟದ ವಿರೋಧವಾಗಿ ಗಟ್ಟಿಯಾಗಿ ವಿರೋಧ ವ್ಯಕ್ತಪಡಿಸಿದರು. ಇದರಿಂದಲೇ ಪ್ರೊಟೆಸ್ಟೆಂಟ್ ಪುನರುತ್ಥಾನದ ಚಳುವಳಿ ಎಂಬ ಮಹತ್ವದ ಚಳುವಳಿ ಪ್ರಾರಂಭವಾಯಿತು. ಹೀಗೆ ಲೆಂಟ್ ಎಂಬ ಆಚರಣೆಯ ಒಳಗೆ ಅನೇಕ ಮರೆಯಲ್ಪಟ್ಟ ಘಟನೆಗಳು ಇವೆ. ಈ ಅವ್ಯವಸ್ಥೆ ಮತ್ತು ದುರುಪಯೋಗದ ಒಂದು ಸ್ಪಷ್ಟ ಉದಾಹರಣೆ ಫ್ರಾನ್ಸ್ ದೇಶದಲ್ಲಿ ರೋಯನ್ ಪಟ್ಟಣದಲ್ಲಿದೆ. ಫ್ರಾನ್ಸ್ ದೇಶದ ರೋಯನ್ ಪಟ್ಟಣದಲ್ಲಿರುವ ಕ್ಯಾಥೆಡ್ರಲ್ ಚರ್ಚಿನಲ್ಲಿ ಒಂದು ವಿಶಿಷ್ಟ ಗೋಪುರವಿದೆ. ಅದನ್ನು ಬಟರ್ ಟವರ್ ಎಂದು ಕರೆಯುತ್ತಾರೆ. ಫ್ರೆಂಚ್ ಭಾಷೆಯಲ್ಲಿ ಅದನ್ನು ಟೂರ್ ಡಿ ಬ್ಯೂರ್ ಎಂದು ಹೇಳುತ್ತಾರೆ. ಇಂದಿಗೂ ಅದು ಅಸ್ತಿತ್ವದಲ್ಲಿದೆ. ಲೆಂಟ್ ಸಮಯದಲ್ಲಿ ಬೆಣ್ಣೆ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ನಿಷೇಧಿತವಾಗಿದ್ದವು. ಸಾಮಾನ್ಯ ಜನರಿಗೆ ಅವುಗಳನ್ನು ಸೇವಿಸಲು ಅವಕಾಶ ಇರಲಿಲ್ಲ. ಆದರೆ ಚರ್ಚ್ ಮಾತ್ರ ವಿಶೇಷ ಅನುಮತಿಗಳನ್ನು ನೀಡುತ್ತಿತ್ತು. ಯಾರಾದರೂ ತಕ್ಕಷ್ಟು ಹಣ ಪಾವತಿಸಿದರೆ ಲೆಂಟ್ ಸಮಯದಲ್ಲಿಯೂ ಬೆಣ್ಣೆ ಮತ್ತು ಹಾಲಿನ ಪದಾರ್ಥಗಳು ಸೇವಿಸಲು ಅವಕಾಶ ನೀಡಲಾಗುತ್ತಿತ್ತು. ಹೊರಗೆ ಅವು ನಿಷೇಧವಾಗಿದ್ದರೂ ಚರ್ಚ್ ಒಳಗೆ ಹಣದ ಮೂಲಕ ಅನುಮತಿ ದೊರೆಯುತ್ತಿತ್ತು. ಹೀಗೆ ಬೆಣ್ಣೆ ಮತ್ತು ಐಷಾರಾಮಿ ಸೌಲಭ್ಯಗಳಿಂದ ಸಂಗ್ರಹಿಸಿದ ಹಣದಿಂದಲೇ ಆ ಕ್ಯಾಥೆಡ್ರಲ್ನ ಗೋಪುರವನ್ನು ನಿರ್ಮಿಸಲಾಯಿತು. ಅದಕ್ಕೆ ಅದನ್ನು ಬಟರ್ ಟವರ್ ಎಂದು ಕರೆಯಲಾಯಿತು. ಈ ರೀತಿಯ ಪದ್ಧತಿಗಳನ್ನು ನೋಡಿ ಮಾರ್ಟಿನ್ ಲೂಥರ್ ಅವರು ತೀವ್ರವಾಗಿ ಅಸಮಾಧಾನಗೊಂಡರು. ಇವುಗಳೇ ಬಲವಾದ ಸುಧಾರಣಾ ಚಳುವಳಿಗೆ ಕಾರಣವಾದವು. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಲೆಂಟ್ ಪದ್ಧತಿ ಕೆಲವೊಮ್ಮೆ ಧನಿಕರನ್ನು ರಕ್ಷಿಸಿ ಬಡವರನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವಂಥದ್ದಾಗಿತ್ತು. ಇಂದಿಗೂ ನಾವು ಇಂಟರ್ನೆಟ್ನಲ್ಲಿ ಲೆಂಟ್ ಅಥವಾ ಲೆಂಟ್ ಪ್ರೇಯರ್ ಎಂದು ಹುಡುಕಿದರೆ ಯಾವ ಚಿತ್ರಗಳು ಕಾಣಿಸುತ್ತವೆ ಗೊತ್ತೇ? ಮೀನು, ತರಕಾರಿಗಳು, ರೊಟ್ಟಿ ಇತ್ಯಾದಿ. ಯಾಕೆಂದರೆ ಇವು ಆ ಕಾಲದಿಂದಲೇ ಲೆಂಟ್ ಜೊತೆ ಸಂಪರ್ಕಗೊಂಡಿರುವ ಪದಾರ್ಥಗಳು. ಆ ಕಾಲದಲ್ಲಿ ಮೀನು ದುಬಾರಿಯಾಗಿತ್ತು. ಬಡ ಕುಟುಂಬಗಳಿಗೆ ಅದನ್ನು ಖರೀದಿಸಲು ಸಾಧ್ಯವಿರಲಿಲ್ಲ. ಅವರು 40 ದಿನಗಳ ಕಾಲ ರೊಟ್ಟಿ ಮತ್ತು ತರಕಾರಿಗಳ ಮೇಲೆ ಮಾತ್ರ ಅವಲಂಬಿತರಾಗಿರಬೇಕಾಗಿತ್ತು. ಆದರೆ ಧನಿಕರು ವಿಶೇಷ ವಿನಾಯಿತಿಗಳನ್ನು ಖರೀದಿಸುತ್ತಿದ್ದರು. ಚರ್ಚಿನ ಅಡುಗೆ ಮನೆಗಳಿಗೂ ಪ್ರವೇಶ ಪಡೆಯುತ್ತಿದ್ದರು. ಬೇಕಾದರೆ ನಿಯಮಗಳನ್ನು ಉಲ್ಲಂಘಿಸಲು ಲಂಚವನ್ನು ಕೊಡುತ್ತಿದ್ದರು. ಆದರೆ ಬಡವರು ಏನು ಮಾಡಬಹುದಿತ್ತು? ಜನರು ದ್ವೇಷಿಸಿದ್ದು ಲೆಂಟ್ ಎಂಬ ಆಚರಣೆಯನ್ನು ಅಲ್ಲ, ಅದನ್ನು ಜಾರಿಗೊಳಿಸಿದ ವಿಧಾನವೇ. ಈ ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ಕಾರಣ ಇದೆ. ಕೆಲವರು ತಮ್ಮ ಇಷ್ಟದ ನಿಯಮಗಳನ್ನು ಮಾಡುತ್ತಿದ್ದರು, ತಮ್ಮ ಇಷ್ಟದ ಶಿಕ್ಷೆಗಳನ್ನು ವಿಧಿಸುತ್ತಿದ್ದರು ಮತ್ತು ಶಿಸ್ತಿನ ಹೆಸರಿನಲ್ಲಿ ಜನರನ್ನು ಕಟ್ಟಿಹಾಕುತ್ತಿದ್ದರು. ಹೃದಯಪೂರ್ವಕವಾಗಿ ದೇವರ ಬಳಿಗೆ ಬರಬೇಕಾದವರು ಕಾನೂನುಬದ್ಧ ಬಲವಂತದ ಕಾರ್ಯಕ್ರಮಗಳಿಗೆ ಮಾತ್ರ ಹಾಜರಾಗುವ ಪರಿಸ್ಥಿತಿ ನಿರ್ಮಾಣವಾಯಿತು. ಇದರಿಂದ ಅದು ನಿಜವಾದ ಆತ್ಮಿಕ ಅನುಭವವಾಗದೆ ಕೇವಲ ಅದು ಆಚರಣೆ ಮಾತ್ರವಾಗಿ ಬಿಟ್ಟಿತು. ಮಧ್ಯಯುಗದಲ್ಲಿ ಈ ರೀತಿಯ ಜಾರಿಗೆ ತೀವ್ರತೆ ಹೆಚ್ಚಿತು. ಕಾಲಕ್ರಮೇಣ ಲೆಂಟ್ ಇನ್ನಷ್ಟು ದುಃಖಭರಿತ ಕಾಲವಾಗಿ ಮಾಡಲಾಯಿತು. ಲೆಂಟ್ ಸಮಯದಲ್ಲಿ ಸದಾ ದುಃಖ ಮುಖದಲ್ಲೇ ಇರಬೇಕು ಎಂದು ಬೋಧಿಸಲಾಯಿತು. ಪ್ರಾರ್ಥನೆಗಳಲ್ಲಿಯೂ ಬದಲಾವಣೆಗಳಾಗಿದ್ದವು. ಹಲ್ಲೆಲೂಯಾ ಎಂಬ ಸಂತೋಷದ ಘೋಷಣೆ ಸಂಪೂರ್ಣವಾಗಿ ತೆಗೆದುಹಾಕಲಾಯಿತು. ಲೆಂಟ್ ಅವಧಿಯಲ್ಲೆಲ್ಲ ಅದನ್ನು ಹಾಡಲು ಅಥವಾ ಉಚ್ಚರಿಸಲು ಅವಕಾಶ ಇರಲಿಲ್ಲ. ಭಾನುವಾರಗಳಲ್ಲಿಯೂ ಸಹ ಸಂತೋಷಭರಿತ ಕೀರ್ತನೆಗಳನ್ನು ಹಾಡುವುದನ್ನು ನಿಲ್ಲಿಸಲಾಯಿತು. ಉದಾತ್ತ ಬಣ್ಣಗಳ ಬದಲು ಉದಾ ರಂಗು ಅಥವಾ ವೈಲೆಟ್ ಬಣ್ಣದ ವಸ್ತ್ರಗಳನ್ನು ಮಾತ್ರ ಬಳಸಲಾಗುತ್ತಿತ್ತು. ಸಂಗೀತವು ಸಂತೋಷದಿಂದ ದೂರವಾಗಿ ದುಃಖಭರಿತ ಸ್ವರಗಳಲ್ಲಿ ಮಾರ್ಪಟ್ಟಿತು. ನಮ್ಮ ದಕ್ಷಿಣ ಭಾರತದ ಸಂಪ್ರದಾಯದಲ್ಲಿ ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಶಿಲುಬೆ ಸಂಬಂಧಿತ ದುಃಖ ಗೀತೆಗಳನ್ನು ಮಾತ್ರ ಹಾಡುವ ಪದ್ಧತಿ ಕಂಡುಬರುತ್ತದೆ. ಚರ್ಚಿನ ಅಲಂಕಾರದಲ್ಲಿಯೂ ಲೆಂಟ್ ಅವಧಿಯಲ್ಲಿ ಚರ್ಚಿನ ಅಲಂಕಾರದಲ್ಲಿಯೂ ಮಹತ್ತರ ಬದಲಾವಣೆಗಳು ಕಂಡುಬಂದವು. ಬಲಿಪೀಠದ ಮೇಲೆ ಹೂಗಳು ಇರಲಿಲ್ಲ. ವಿಶೇಷ ಅಲಂಕಾರಗಳು ಮಾಡಲಾಗುತ್ತಿರಲಿಲ್ಲ. ಭಾರತದಲ್ಲಿ ಕೆಲವರು ಈ ಅವಧಿಯಲ್ಲಿ ತಮ್ಮಲ್ಲಿಯೂ ಹೂಗಳನ್ನು ಧರಿಸುವುದನ್ನು ಬಿಟ್ಟು ಬಿಡುತ್ತಿದ್ದರು. ಲೆಂಟ್ನ ಕಠಿಣತೆಯನ್ನು ತೋರಿಸುವಂತೆ ಬಲಿಪೀಠವನ್ನು ಖಾಲಿಯಾಗಿ ಇಡಲಾಗುತ್ತಿತ್ತು. ಶಿಲುಬೆಗಳು ಮತ್ತು ವಿಗ್ರಹಗಳನ್ನು ಉದಾರಂಗಿನ ವೈಲೆಟ್ ಬಟ್ಟೆಗಳಿಂದ ಮುಚ್ಚಲಾಗುತ್ತಿತ್ತು. ಕೆಲವು ಚರ್ಚ್ಗಳಲ್ಲಿ ದೀಕ್ಷಾಸ್ನಾನ ನೀಡುವ ನೀರಿನ ಟ್ಯಾಂಕುಗಳು ಅಥವಾ ಬಾವಿಗಳನ್ನು ಸಹ ಖಾಲಿ ಮಾಡಲಾಗುತ್ತಿತ್ತು ಅಥವಾ ಮರಳು ತುಂಬಲಾಗುತ್ತಿತ್ತು. ಬಲಿಪೀಠದ ಅಲಂಕಾರವನ್ನು ಕಡಿಮೆ ಮಾಡಿ ಕೇವಲ ದೀಪಗಳು ಅಥವಾ ಮೇಣದ ಬತ್ತಿಗಳನ್ನು ಮಾತ್ರ ಬಳಸಲಾಗುತ್ತಿತ್ತು. ಹೀಗೆ ಚರ್ಚಿನ ವಾತಾವರಣದಲ್ಲಿಯೇ ದುಃಖ ಮತ್ತು ತಪಸ್ಸಿನ ಭಾವ ಮೂಡಿಸುವ ಪ್ರಯತ್ನ ಮಾಡಲಾಗುತ್ತಿತ್ತು. ಇದಕ್ಕೆ ಜೊತೆಗೆ ವಿಶೇಷ ಸೇವೆಗಳು ಮತ್ತು ವಿಶೇಷ ವಿಧಾನಗಳನ್ನು ಅನುಸರಿಸಲಾಗುತ್ತಿತ್ತು. ಬೂದಿ ಬುಧವಾರ ಆಶ್ ವೆಡ್ನಸ್ಡೇ ಎಂಬ ದಿನದಿಂದ ಲೆಂಟ್ ಪ್ರಾರಂಭವಾಗುತ್ತದೆ. ಆ ದಿನ ನಂಬಿಗಸ್ತರ ನುಡಿಗೆಯಲ್ಲಿ ಬೂದಿಯನ್ನು ಶಿಲುಬೆಯ ಆಕಾರದಲ್ಲಿ ಇಟ್ಟು ನೀನು ಮಣ್ಣಾಗಿರುವೆ, ಮಣ್ಣಿನಲ್ಲೇ ಮರಳಿ ಸೇರುವೆ ಎಂದು ನೆನಪಿಸಲಾಗುತ್ತದೆ. ಜೊತೆಗೆ ಪಶ್ಚಾತ್ತಾಪಪಟ್ಟು ಸುವಾರ್ತೆಯನ್ನು ನಂಬು ಎಂದು ಹೇಳುವ ಪದ್ಧತಿ ರೂಪುಗೊಂಡಿತು. ಲೆಂಟ್ ಅವಧಿಯಲ್ಲಿ ಮದುವೆಗಳನ್ನು ನಿಲ್ಲಿಸಲಾಗುತ್ತಿತ್ತು. ಶುಭ ಕಾರ್ಯಕ್ರಮಗಳು, ಹಬ್ಬಗಳು, ಸಂಭ್ರಮ ಕಾರ್ಯಕ್ರಮಗಳು ನಡೆಸಲಾಗುತ್ತಿರಲಿಲ್ಲ. ಹೀಗೆ ಅನೇಕ ನಿಯಮಗಳನ್ನು ಮಾಡಿ ಅದನ್ನು ಕಟ್ಟುನಿಟ್ಟಾದ ಆಚರಣೆಯಾಗಿ ರೂಪಿಸಿದರು. ಆದರೆ ಲೆಂಟ್ನ ಮೂಲ ಸ್ತಂಭಗಳು 3: ಉಪವಾಸ, ಪ್ರಾರ್ಥನೆ, ಪಶ್ಚಾತ್ತಾಪದೊಂದಿಗೆ ಸಹಾಯ ಮಾಡುವ ಒಳ್ಳೆಯ ಮನಸ್ಸು. ಇವುಗಳೇ ಮೂಲವಾದರೂ ಅವುಗಳ ಹಿಂದೆ ಅನೇಕ
ಅನೇಕ ಸಿದ್ಧಾಂತಗಳು ಮತ್ತು ವಾದ ವಿವಾದಗಳು ಬೆಳೆದಿವೆ. ಮೂಲ ಆತ್ಮೀಯ ಉದ್ದೇಶವನ್ನು ಬಿಟ್ಟು ಅಗತ್ಯವಿಲ್ಲದ ವಿಷಯಗಳಿಗೆ ಹೆಚ್ಚು ಮಹತ್ವ ನೀಡುವ ಪದ್ಧತಿ ಉಂಟಾಗಿದೆ. ಲೆಂಟ್ನಲ್ಲಿ ನಡೆದ ಬದಲಾವಣೆಗಳು ಕೆಲವೊಮ್ಮೆ ವಿಶ್ವಾಸಿಗಳನ್ನು ಆತ್ಮ ಸಂತೃಪ್ತಿಯಿಂದ ದೂರ ಮಾಡಿ ಪಾಪ ಪಶ್ಚಾತ್ತಾಪ ಮತ್ತು ಕ್ರಿಸ್ತನ ತ್ಯಾಗದ ಕುರಿತು ಗಾಢವಾಗಿ ಮನನ ಮಾಡಲು ಬಲವಂತಪಡಿಸುವ ಕಾರ್ಯಕ್ರಮವಾಗಿ ಮಾರ್ಪಟ್ಟವು. ಇದರ ಹಿಂದಿನ ಆಲೋಚನೆ ಏನೆಂದರೆ ದುಃಖ ಮತ್ತು ತಪಸ್ಸಿನ ಮೂಲಕ ಈಸ್ಟರ್ ಸಮಯದಲ್ಲಿ ಪುನರುತ್ಥಾನದ ಆನಂದವನ್ನು ಹೆಚ್ಚು ಶಕ್ತಿಯಿಂದ ಅನುಭವಿಸಬಹುದು ಎಂಬುದು. ಆದರೆ ನಾವು ವಿಶೇಷವಾಗಿ ಗಮನಿಸಬೇಕಾದ ಆಧ್ಯಾತ್ಮಿಕ ಅಪಾಯವೇನು? ಲೆಂಟ್ ದೇವರನ್ನು ಹುಡುಕುವ ಸಮಯವಾಗಿರಬೇಕು, ಆದರೆ ಅದು ಕೇವಲ ನಿಯಮ ನಿಬಂಧನೆಗಳ ಹೆಸರಿನಲ್ಲಿ ಆಚರಣೆಗಳನ್ನು ಬಲವಂತಪಡಿಸುವ ಒತ್ತಡ ಹೆಚ್ಚುತ್ತದೆ. ಜನರು ಹೃದಯ ಪರಿವರ್ತನೆಗೆ ಗಮನ ಕೊಡುವುದಕ್ಕಿಂತ ನಾವು ಏನು ಬಿಟ್ಟೆವು, ಏನು ಪಾಲಿಸುತ್ತಿದ್ದೇವೆ, ಈ ಸೀಸನ್ನಲ್ಲಿ ಏನು ಮಾಡುತ್ತಿದ್ದೇವೆ ಎಂಬುದರ ಅರ್ಥದಲ್ಲಿ ತೀರ್ಪು ತೀರಿಸಲು ಪ್ರಾರಂಭಿಸುತ್ತಾರೆ. ಈ ರೀತಿಯ ತೀರ್ಪುಗಾರರ ಮನೋಭಾವ ಹೆಚ್ಚುತ್ತಿದೆ. ಇಂದಿನ ಆಧುನಿಕ ಸಮಾಜದಲ್ಲಿ ಕೆಲವರು ಲೆಂಟನ್ನು ಕೇವಲ ಒಂದು ಆಹಾರ ಯೋಜನೆಯಂತೆ ನೋಡುತ್ತಾರೆ. ಉದಾಹರಣೆಗೆ, ಚಾಕ್ಲೇಟ್ ತ್ಯಜಿಸುವುದು, ಮಾಂಸಾಹಾರ ಬಿಡುವುದು ಅಥವಾ ಸಾಮಾಜಿಕ ಜಾಲತಾಣಗಳಿಂದ ದೂರವಿರುವುದು. ಇಂತಹ ಸಂಕಲ್ಪಗಳು ಒಳ್ಳೆಯದೇ, ಆದರೆ ಆಧ್ಯಾತ್ಮಿಕ ಆಳವಿಲ್ಲದೆ, ನಿಜವಾದ ಪಶ್ಚಾತ್ತಾಪವಿಲ್ಲದೆ, ನಂಬಿಕೆಯ ಪ್ರಾರ್ಥನೆ ಇಲ್ಲದೆ ಎಷ್ಟು ಉಪವಾಸ ಮಾಡಿದರೂ ಏನು ಮಾಡಿದರೂ ಅದರ ಪ್ರಯೋಜನವೇನು? ಇದೇ ವಿಷಯವನ್ನು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಯೇಸು ಬೋಧಿಸುತ್ತಾರೆ. ಉಪವಾಸ ಮಾಡುವಾಗ ಕಪಟಿಗಳಂತೆ ದುಃಖ ಮುಖ ತೋರಿಸಬೇಡಿರಿ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಉಪವಾಸದ ಬಗ್ಗೆ ಯೇಸು ಕ್ರಿಸ್ತನು ಸ್ಪಷ್ಟವಾದ ಸೂಚನೆಗಳನ್ನು ನೀಡುತ್ತಾರೆ. ಉಪವಾಸ ಹೇಗಿರಬೇಕು ಎಂಬುದನ್ನು ಆತನೇ ನೇರವಾಗಿ ಬೋಧಿಸಿದ್ದಾರೆ. ಇತರರಿಗೆ ತೋರಿಸಲು ಉಪವಾಸ ಮಾಡಬೇಡಿ ಎಂದು ಹೇಳುತ್ತಾರೆ. ನೀವು ಉಪವಾಸದಲ್ಲಿದ್ದೀರಿ ಎಂದು ಜನರಿಗೆ ತೋರಿಸಲು ದುಃಖ ಮುಖ ತೋರಿಸಬೇಡಿರಿ, ಕಳವಳದ ಮುಖವಾಡ ಹಾಕಿಕೊಳ್ಳಬೇಡಿ ಎಂದು ಎಚ್ಚರಿಸುತ್ತಾರೆ. ನೀವು ಉಪವಾಸದಲ್ಲಿರುವುದು ದೇವರಿಗೆ ಮಾತ್ರ ತಿಳಿದಿರಲಿ, ಅದರಿಂದ ಮುಖ ತೊಳೆಯಿರಿ, ಸಾಮಾನ್ಯವಾಗಿ ಕಾಣಿಸಿಕೊಳ್ಳಿರಿ ಎಂದು ಹೇಳುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಅಂತರಂಗದಲ್ಲಿರುವ ನಿನ್ನ ತಂದೆ ನಿಮಗೆ ಪ್ರತಿಫಲ ಕೊಡುತ್ತಾರೆ ಎಂದು ಹೇಳಲಾಗಿದೆ. ಹೀಗಿರಲಾಗಿ ದೇವರು ಹೇಳಿದ ಉಪವಾಸದ ಆತ್ಮೀಯ ಉದ್ದೇಶವನ್ನು ಬಿಟ್ಟು ಅದನ್ನು ಕಠಿಣ ನಿಯಮ, ಕಾನೂನು, ಬಲವಂತ ಮತ್ತು ಶಿಸ್ತಿನ ಹೆಸರಿನಲ್ಲಿ ಜಾರಿಗೊಳಿಸಿದಾಗ ಮಧ್ಯಯುಗದಲ್ಲಿ ಎಂತಹ ಪರಿಣಾಮಗಳು ಉಂಟಾದವು ಎಂಬುದನ್ನು ನಾವು ನೋಡಿದ್ದೇವೆ. ಇಂದಿನ ಕಾಲದಲ್ಲೂ ಅಂಥದ್ದೆಲ್ಲ ಸಂಪೂರ್ಣವಾಗಿ ಮಾಯವಾಗಿಲ್ಲ. ಕೆಲವು ಹಳೆಯ ಪದ್ಧತಿಗಳು ಕಡಿಮೆಯಾದರೂ ಹೊಸ ರೀತಿಯ ಆಚರಣೆಗಳು ರೂಪುಗೊಂಡಿವೆ. ಇವೆಲ್ಲ ನಮ್ಮ ಸಮಾಜವನ್ನು ನಿಜವಾದ ಆತ್ಮೀಯ ಮೌಲ್ಯಗಳಿಂದ ದೂರ ಸರಿಸಿ ಮೇಲ್ಮೈ ಆಚರಣೆಗಳತ್ತ ಹೆಚ್ಚು ಗಮನ ಸೆಳೆಯುತ್ತಿವೆ. ಆದುದರಿಂದ ಜಾಗರೂಕತೆ ಅಗತ್ಯ. ಸರಿಯಾದ ಮಾರ್ಗದಲ್ಲಿ ಉಪವಾಸ ಮಾಡಬೇಕು. ಸರಿಯಾದ ಮನೋಭಾವದಲ್ಲಿ ಉಪವಾಸ ಪ್ರಾರ್ಥನೆ ಮಾಡಬೇಕು. ಕೇವಲ ಹೊಟ್ಟೆ ಖಾಲಿ ಇಡುವುದೇ ಉಪವಾಸವಲ್ಲ. ಹೃದಯವನ್ನು ಸ್ಥಿರಗೊಳಿಸಬೇಕು. ನಿಜವಾದ ಪಶ್ಚಾತ್ತಾಪ ಮೂಡಬೇಕು. ಇತರರ ಮೇಲೆ ಪ್ರೀತಿ ಇಲ್ಲದೆ ಉಪವಾಸ ಮಾಡುವುದೇ ವ್ಯರ್ಥ. ಯೆಶಾಯನು ಬರೆದ ಗ್ರಂಥ 58ನೇ ಅಧ್ಯಾಯ 3ರಿಂದ 8ನೇ ವಾಕ್ಯಗಳಲ್ಲಿ ನಿಜವಾದ ಉಪವಾಸದ ಅರ್ಥವನ್ನು ವಿವರಿಸುತ್ತದೆ. ನಿಮ್ಮ ಉಪವಾಸವನ್ನು ಘೋಷಿಸಿಕೊಳ್ಳಬೇಡಿ, ಬೀದಿಗಳಲ್ಲಿ ಪ್ರದರ್ಶಿಸಬೇಡಿ ಎಂದು ಬೋಧಿಸುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16ರಿಂದ 18ನೇ ವಾಕ್ಯದಲ್ಲಿ ಉಪವಾಸದ ಮುಖ್ಯ ಉದ್ದೇಶ ಜನರ ಮೆಚ್ಚುಗೆಯಲ್ಲ, ದೇವರೊಂದಿಗೆ ಇರುವ ಅಂತರಂಗದ ಸಂಬಂಧ. ಯೆಶಾಯನು ಬರೆದ ಗ್ರಂಥ 58ನೇ ಅಧ್ಯಾಯ 6ರಿಂದ 7ನೇ ವಾಕ್ಯದ ಪ್ರಕಾರ ಅನ್ಯಾಯವಾಗಿ ಹಿಂಸಿಸಲ್ಪಟ್ಟವರನ್ನು ಬಿಡುಗಡೆ ಮಾಡುವುದು, ಬಡವರ ನೆರವಿಗೆ ನಿಲ್ಲುವುದು, ಹಸಿದವರಿಗೆ ಆಹಾರ ನೀಡುವುದು, ಆಶ್ರಯವಿಲ್ಲದವರಿಗೆ ಆಶ್ರಯ ಕಲ್ಪಿಸುವುದು, ಬಟ್ಟೆ ಇಲ್ಲದವರಿಗೆ ಬಟ್ಟೆ ನೀಡುವುದು, ಇವೇ ನಿಜವಾದ ಉಪವಾಸದ ಭಾಗಗಳು. ನೀವು ಉಪವಾಸದಿಂದ ಉಳಿಸಿಕೊಂಡ ಆಹಾರವೋ ಅಗತ್ಯವಿರುವವರಿಗೆ ಸಹಾಯವಾಗಿ ನೀಡಬೇಕು ಎಂದು ಹೇಳುತ್ತದೆ. ಇದೇ ಕೇವಲ ಮೇಲ್ಮೈ ಬದಲಾವಣೆ ಅಲ್ಲ, ಜೀವನದಲ್ಲಿರುವ ದುಷ್ಟತನವನ್ನು, ಅನ್ಯಾಯದ ಸರಪಣಿಗಳನ್ನು ಮುರಿಯಬೇಕು. ಪಾಪದ ಮೂಲದಿಂದಲೇ ಪಶ್ಚಾತ್ತಾಪ ಪಡಬೇಕು. ಯೆಶಾಯನು ಬರೆದ ಗ್ರಂಥ 58ನೇ ಅಧ್ಯಾಯ 6ನೇ ವಾಕ್ಯದ ಪ್ರಕಾರ ಪಾಪದ ಮೂಲದಿಂದ ಬರುವ ಆಳವಾದ ಪಶ್ಚಾತ್ತಾಪ ಬೇಕು. ಯೆಶಾಯನು ಬರೆದ ಗ್ರಂಥ 58ನೇ ಅಧ್ಯಾಯ 9ನೇ ವಾಕ್ಯದ ಪ್ರಕಾರ ಇತರರನ್ನು ತೀರ್ಪು ತೀರಿಸಬಾರದು. ನಾವು ಚೆನ್ನಾಗಿದ್ದರೂ ಇತರರನ್ನು ತೀರ್ಪು ತೀರಿಸಲು ಯತ್ನಿಸುತ್ತೇವೆ. ನಾವು ಚೆನ್ನಾಗಿರದಿದ್ದರೂ ಕೂಡ ಇತರರನ್ನು ತೀರ್ಪು ತೀರಿಸುತ್ತೇವೆ. ಇದು ನಮ್ಮ ಅಭ್ಯಾಸವಾಗಿ ಹೋಗಿದೆ. ಇತರರನ್ನು ಕೀಳು ಮಟ್ಟದಲ್ಲಿ ನೋಡುವುದು, ಹಾಸ್ಯ ಮಾಡುವುದು. ಈ ಅಭ್ಯಾಸವನ್ನು ಕಡಿಮೆ ಮಾಡಲೇಬೇಕು. ನಿಜವಾದ ಪ್ರಾರ್ಥನೆ ಮತ್ತು ನಿಜವಾದ ಉಪವಾಸ ಯಾವಾಗಲೂ ಇತರರ ಕಡೆ ಕಾಳಜಿ ತೋರಿಸುವುದು, ಪ್ರೀತಿಯಿಂದ ವರ್ತಿಸುವುದು. ಎರಡನೆಯದು, ಹೃದಯದಿಂದಲೇ ಬದಲಾವಣೆಗೆ ಬರಬೇಕು. ಹೃದಯ ಪರಿವರ್ತನೆ ಆಗಬೇಕು. ಆತ್ಮೀಯವಾಗಿ ತೃಪ್ತಿಗೊಳ್ಳಬೇಕು. ಒಳಗಿನಿಂದ ಬಲವಾಗಬೇಕು. ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣತೆಯ ಕಡೆ ಬೆಳೆಯಬೇಕು. ಇದೇ ನಿಜವಾದ ಉಪವಾಸದ ಫಲ. ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣರಾಗಿ ರೂಪುಗೊಳ್ಳುವಂತಹ ಅನುಭವ ನಮಗೆ ಬರಬೇಕು. ಭಯದಿಂದಲೋ, ಶಿಕ್ಷೆಯಿಂದಲೋ, ಬಲವಂತದಿಂದಲೋ, ಧಾರ್ಮಿಕ
ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಅಲ್ಲ, ದೇವರೊಂದಿಗೆ ಒಳ್ಳೆಯ ಸಂಬಂಧ ಹೊಂದುವುದರಿಂದ ಅದು ಸಾಧ್ಯ. ಹೃದಯಪೂರ್ವಕವಾಗಿ ದೇವರ ಕಡೆಗೆ ಬರಬೇಕು, ಸ್ವಚ್ಛಂದ ಮನೋಭಾವ ಇರಬೇಕು, ಆತ್ಮೀಯ ಸ್ವತಂತ್ರ ಇರಬೇಕು. ಹೀಗಾಗಿ ಅಂತಿಮವಾಗಿ ಹೇಳುವುದಾದರೆ ಲೆಂಟ್ ಉಪವಾಸ ಪ್ರಾರ್ಥನೆಗಳು ಒಳ್ಳೆಯ ಅನುಭವದಿಂದ ಪ್ರಾರಂಭವಾದವು, ಆದರೆ ನಂತರ ಅವು ದಾರಿ ತಪ್ಪಿದವು. ಶಿಕ್ಷೆಗಳು, ಬಲವಂತ, ಧಾರ್ಮಿಕ ಹೊಣೆಗಾರಿಕೆಯ ಭಾರ ಇವುಗಳ ಮೂಲಕ ಜನರನ್ನು ಒತ್ತಡಕ್ಕೆ ಒಳಪಡಿಸಲಾಯಿತು. ಅನಗತ್ಯವಾದ ಅನೇಕ ಆಚರಣೆಗಳನ್ನು ಸೇರಿಸಿ ಅವುಗಳ ಮೂಲಕ ಜನರನ್ನು ಕಷ್ಟಪಡಿಸಿದ ಪರಿಸ್ಥಿತಿಗಳು ನಿರ್ಮಾಣವಾದವು. ಆ ಸಮಸ್ಯೆಗಳ ಪರಿಣಾಮಗಳಿಂದ ನಾವು ಇಂದಿಗೂ ಸಂಪೂರ್ಣವಾಗಿ ಮುಕ್ತರಾಗಲಿಲ್ಲ. ಇಂದಿನ ಸಮಾಜದಲ್ಲಿಯೂ ಇಂತಹ ಸಂಗತಿಗಳು ಕಂಡುಬರುತ್ತವೆ. ದೇವರೊಂದಿಗೆ ಮನಸ್ಫೂರ್ತಿಯಾಗಿ ಕಾಲ ಕಳೆಯಲು, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಲು, ಪಶ್ಚಾತ್ತಾಪಪಟ್ಟು ವಿಮೋಚನೆಯನ್ನು ಅನುಭವಿಸಲು, ನಮ್ಮ ನಂಬಿಕೆಯನ್ನು ಬಲಪಡಿಸಲು ಉಪವಾಸ ಪ್ರಾರ್ಥನೆಗಳು ಅತ್ಯುತ್ತಮವಾದವು. ಆದರೆ ಅದು ಯಾವ ದಿನವಾದರೂ ಯಾವ ಸಮಯದಲ್ಲಾದರೂ ಸ್ವತಂತ್ರದಿಂದ ಸರಿಯಾದ ಮನೋಭಾವದಿಂದ ಆಚರಿಸಿದವರಿಗೆ ಮಾತ್ರ ಉಪಯುಕ್ತವಾಗುತ್ತದೆ. ಆಚರಣೆ ಮಾಡುವವರಿಗೆ ಅದು ಕೇವಲ ಆಚರಣೆಯಾಗಿಯೇ ಉಳಿಯಬಹುದು. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಅರಿಯಬೇಕು. ಹಾಗೆಯೇ ಬಲವಂತದ ಆಚರಣೆಗಳು ಮತ್ತು ಕಠಿಣ ನಿಯಮಗಳು ಯಾವ ರೀತಿ ಪರಿಣಾಮಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ವಿಡಿಯೋದಲ್ಲಿನ ಮುಖ್ಯ ವಿಷಯವೇನೆಂದರೆ, ಸಭೆಯ ಕಲ್ಯಾಣಕ್ಕಾಗಿ, ವಿಶ್ವಾಸಿಗಳ ಒಳಿತಿಗಾಗಿ, ದೀಕ್ಷಾಸ್ಥಾನ ಪಡೆದ ಯುವಕರಿಗಾಗಿ ರೂಪುಗೊಂಡ ಒಳ್ಳೆಯ ಕಾರ್ಯಕ್ರಮವು ನಂತರ ದಾರಿ ತಪ್ಪಿತು, ನಿಯಂತ್ರಣ ತಪ್ಪಿತು, ನಂತರ ಕಾನೂನುಬದ್ಧವಾಯಿತು, ಅನೇಕ ಪ್ರಲೋಭನೆಗಳಿಗೆ ಒಳಗಾಯಿತು, ಅನೇಕರಿಗೆ ಹಿಂಸೆ ಉಂಟು ಮಾಡಿತು, ನಂತರ ನಿಧಾನವಾಗಿ ಬದಲಾವಣೆಗಳೊಂದಿಗೆ ಮುಂದುವರಿಯಿತು. ಇವುಗಳನ್ನು ನಾವು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ, ಅವುಗಳನ್ನು ಹೇಗೆ ಜಾರಿಗೊಳಿಸುತ್ತೇವೆ ಎಂಬುದರ ಮೇಲೆ ಅದರ ಪರಿಣಾಮ ಅವಲಂಬಿತವಾಗಿದೆ. ಅಂತಿಮವಾಗಿ ಒಂದು ಮಾತು, ಯಾವ ಪ್ರಾರ್ಥನೆ, ಯಾವ ಕಾರ್ಯಕ್ರಮ ಎನ್ನುವುದಕ್ಕಿಂತ ಅವುಗಳನ್ನು ಹೇಗೆ ಜಾರಿಗೊಳಿಸಲಾಗುತ್ತಿದೆ, ಯಾವ ರೀತಿ ಆಚರಣೆಗಳೊಂದಿಗೆ ಅನುಸರಿಸಲಾಗುತ್ತಿದೆ ಎಂಬುದೇ ಅತ್ಯಂತ ಮುಖ್ಯ. ಈ ವಿಷಯವನ್ನು ತಿಳಿಸಲು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ಎಲ್ಲವನ್ನು ಪರಿಶೀಲಿಸಿ, ದೇವರ ವಾಕ್ಯದ ಬೆಳಕಿನಲ್ಲಿ ಪರಿಶೀಲಿಸಿ, ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ದೇವರಲ್ಲಿ ಬೆಳೆಯಿರಿ. ಯಾವುದರಿಂದ ದೂರವಿರಬೇಕು, ಯಾವುದಕ್ಕೆ ಹತ್ತಿರವಾಗಬೇಕು, ನಾವು ಪ್ರಾರ್ಥನೆಗಳನ್ನು ಹೇಗೆ ಉಪಯೋಗಿಸುತ್ತಿದ್ದೇವೆ, ಈ ಪ್ರಶ್ನೆಗಳ ಬಗ್ಗೆ ಗಂಭೀರವಾಗಿ ಚಿಂತಿಸಿ. ಇದೇ ಈ ವಿಡಿಯೋದಲ್ಲಿನ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇನ್ನೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.